ಸಾಕಷ್ಟು ವಿಚಾರಗಳನ್ನು ಜೆಡಿಎಸ್ ಮತ್ತು ಬಿಜೆಪಿಯವರು ಈಗಾಗಲೇ ಮಾತಾಡಿ ಕಾಂಗ್ರೆಸ್ ಮೇಲೆ ಆರೋಪಗಳನ್ನ ಹೊರಿಸಿದ್ರು. ರಘು ಅರವಿಂದ್ ಅವರೇ, ಮೊದಲನೇದಾಗಿ ನಮ್ಮ ಗಂಗಾಧರ ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು. ಏನು ಅಂತಂದರೆ, ನಾವು ಕಾಂಗ್ರೆಸ್ ಇದು BJP ಮತ್ತು ಏನು JDS ಇದೆ, ಒಂದು ಅಲಯನ್ಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಒಂದು ವಿಚಾರವನ್ನು ಹೇಳ್ತೇನೆ. JDS ಅವರು ಕಾಂಗ್ರೆಸ್ ಜೊತೆ ಬಂದಿದ್ದು ಒಂದೇ ಮೂಲ ಕಾರಣ ಏನು ಅಂತ ಹೇಳಿದ್ರೆ, JDS ಸೆಕ್ಯುಲರ್ ನೇಚರ್ ಆ್ಯಂಡ್ ಇನ್ಕ್ಲೂಸಿವ್ ಅನ್ನೋ ಒಂದೇ ಮೂಲ ಕಾರಣ, ಅದೇ ಮೂಲ ಮಂತ್ರವನ್ನು ಕಳೆದು ಇಷ್ಟು ವರ್ಷದ ಅಂದರೆ ಮೊನ್ನೆ ಮೈತ್ರಿ ಆಗೋವರೆಗೂ ದೇವೇಗೌಡರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ರು. ಸೊ ಅದನ್ನು ಆ ಕಾರಣದಿಂದಲೇ ಕಾಂಗ್ರೆಸ್ಸು ಮತ್ತು JDS ಅವರು ಯಾವಾಗಲೂ ಆ ಸೆಕ್ಯುಲರ್ ಮೈಂಡ್ ಸೆಟ್ ಇಂದನೇ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ತಿದ್ವಿ, ಅಧಿಕಾರವನ್ನು ಕೂಡ ಅನುಭವಿಸಿದ್ವಿ. ಕೆಳ ಹಂತದ ನಾಯಕರು ಎಕ್ಸೆಪ್ಟ್ ಹಳೆ ಮೈಸೂರು ಭಾಗ ಬಿಟ್ಟರೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDS ಅವ್ರದ್ದು ಆಲ್ಮೋಸ್ಟ್ ಕ್ಲೋಸ್ ಟು ರಿಲೇಶನ್ಶಿಪ್ ಇದೆ. ಸೊ ಈಗೇನಾಗಿದೆ, ಹಳೆ ಮೈಸೂರು ಭಾಗದಲ್ಲಿ ಇವರು ಅದನ್ನೇ ಈಗ ನಾವು ಸೆಕ್ಯುಲರ್ ಬಿಟ್ಬಿಟ್ಟು ಹೊರಗಡೆ ಆಗಿದ್ದೀವಿ. ಈಗ ನಾವು ಏನು ಇವರು ಧರ್ಮಾಧಾರಿತವಾದಂಥ ರಾಜಕೀಯ ಮಾಡ್ತಿದ್ದೀವಿ ಅಂತಂದರೆ, ಸೊ ಅದನ್ನು ನಾವು ಜನಗಳು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಒಂದು ಕಾಲದಲ್ಲಿ ನಾವು ಸೆಕ್ಯುಲರ್ ಅಂತ ಹೇಳಿ ಹೋದಂಥ ಇವತ್ತು ಕುಮಾರಸ್ವಾಮಿ ಅವರು ಒಂದು ವಿಚಾರ ಹೇಳಿದ್ರು ಇವತ್ತಿನ ಸಭೆಯಲ್ಲಿ. ಏನು ಗೊತ್ತಾ, 2018ರಲ್ಲಿ ನಾವೇನಾದರೂ ಕಾಂಗ್ರೆಸ್ ಜೊತೆ ಹೋಗದೇನೆ BJP ಜೊತೆ ಹೋಗಿದ್ದಿದ್ರೆ ಇವತ್ತಿಗೂ ನಾವೇ ಅಧಿಕಾರದಲ್ಲಿ ಇರ್ತಾ ಇದ್ವಿ. ತಪ್ಪು ಮಾಡಿಬಿಟ್ವಿ ನಾವು ಕಾಂಗ್ರೆಸ್ ಜೊತೆ ಹೋಗಿ ಅಂತ ಹೇಳಿದ್ದಾರೆ ಇವತ್ತವರು. ಅಲ್ಲ ಬಿಡಿ, ಅದನ್ನ ಹೇಳೋದು ಸಹಜ, ಮಾಮೂಲಿ ಹೇಳ್ತಾರೆ. ಸೊ ನಾನೇ ಹೇಳೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅರವಿಂದ್ ಅವರೇ, ಸೊ 2000 ಹಿಂದಿನ ಮೊನ್ನೆ ನಡೆದಿರ್ತಕ್ಕಂಥ ಮೈತ್ರಿಗನ ಮೊದಲು JDS ಯಾವಾಗಲೂ ಸೆಕ್ಯುಲರ್, ನಾವು ಈ ದೇಶದ ಸೆಕ್ಯುಲರನ್ನು ಅಂದರೆ ಯಾರು ತಳಹಂತದ ಮತ್ತು ಇನ್ನು ತುಳಿತಕ್ಕೊಳಗಾಗಿದ್ದಾರೆ ಅವರ ಇದಕ್ಕೆ ದುಡಿಮೆಗೆ ಕೆಲಸ ಮಾಡ್ತೀವಿ ಅಥವಾ ಅವರ ಉತ್ತೇಜನಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳ್ತದಂಥ JDS ಆಲ್ ಆಫ್ ಸಡನ್ ಇವತ್ತು ಅವರನ್ನ ನಾವು ಸೆಕ್ಯುಲರ್ ಅಲ್ಲ ಅಂತ ಹೇಳಿ BJP ಜೊತೆ ಹೋದ ನಂತರ ಏನಾಗಿದೆ, ಆ ಕಾರ್ಯಕರ್ತರಲ್ಲೂ ಆ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ. ಈಗಲೂ ಅವರು ಕೆಲವರು ಅಂದರೆ 100% ಬದಲಾಗಲ್ಲ, ಕೆಲವರು ಈಗಲೂ ಸೆಕ್ಯುಲರ್ ಮೈಂಡ್ ಸೆಟ್ ಅಲ್ಲಿದ್ದು ನಮ್ಗೆ ಅಲ್ಲಿ ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಇಲ್ಲ, ನಾವು BJP ಜೊತೆ ಹೋಗೋಣ ಹೇಳಿ ನಾವು ಇನ್ನು ಧರ್ಮಾಧಾರಿತವಂತ ರಾಜಕಾರಣ 100%. ಆದ್ರೆ ಒಂದು ವಿಚಾರವನ್ನ ಹೇಳ್ತೇನೆ, ಸೊ ಇವ್ರು ಏನ್ ಇವಾಗೇನು ಈ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ದಾರೆ, ಈ ಮೈತ್ರಿಕೂಟದ ಒಳ ಜಗಳಗಳನ್ನ ನೀವು ನೋಡಿಲ್ಲ. ಮಂಡ್ಯ, ಹಾಸನ ಮತ್ತೆ ಕೋಲಾರಗಳಲ್ಲಿ ಈ ಜಗಳಗಳು ಶುರುವಾಗ್ತವೆ, ಕಾಣ್ತಾ ಇಲ್ಲ ಅಷ್ಟೇನೆ. ನೀವು ಮಂಡ್ಯದಲ್ಲಿ ಆಲ್ರೆಡಿ ನೋಡಿದಿರಿ. ಆಶ್ಚರ್ಯ ಆಗೋದೇನು ಗೊತ್ತಾ, ನಿಮ್ಮ ಮಾತು ನಾವು ಒಪ್ತೀನಿ. ನಂಗೊಂದು ಆಶ್ಚರ್ಯ ಆಗೋದು, ಆಕ್ಚುಲಿ ಈಗ KPCC ಅಧ್ಯಕ್ಷರಾಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಕಳೆದ ಎಲೆಕ್ಷನ್ ಆಗಲಿ ಈ ಸರ್ತಿ ಆಗಲಿ ಟಿಕೆಟ್ ಕೊಡೋ ವಿಚಾರದಲ್ಲಿ ಮತ್ತೊಂದ್ರಲ್ಲಿ ಮಗದೊಂದ್ರಲ್ಲಿ ಎಲ್ಲದರಲ್ಲೂ ಅಳದು ತೂಗಿ ಮಾಡ್ತಾರೆ, ಸ್ಟ್ರಾಟಜಿ ಮಾಡ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಯಾರಿಗೂ ಟಾರ್ಗೆಟ್ ಆಗಲ್ಲ. ಟಾರ್ಗೆಟ್ ಆಗದೆ ಸಿದ್ದರಾಮಯ್ಯನವರು. ಅಲ್ಲ, ಒಂದು ನಿಮಿಷ ಈಗ ಈ ರಘುವ್ರು ಹೇಳ್ತಾ ಇದ್ದಿದ್ದು ಮೈತ್ರಿ ಬಗ್ಗೆ ಚರ್ಚೆ ಆಗಿದ್ರೆ ನಾನು 83ರಿಂದ ಹೋಗ್ಬೇಕಾಗುತ್ತದೆ. BJP JDS ಹುಟ್ಟಿದ್ದೆ, BJP ಜನತಾದಳ ಹುಟ್ಟಿದ್ದೆ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಇಡೀ ದೇಶದಲ್ಲಿ. 80ರಲ್ಲಿ BJP ಪ್ರಾರಂಭ ಆಯಿತು, ಅದಕ್ಕಿಂತ ಮುಂಚೆ 73, 72ರಲ್ಲಿ ಜನತಾ ಪಕ್ಷ ಪ್ರಾರಂಭ ಆಗಿ ಕಾಂಗ್ರೆಸ್ ವಿರೋಧ ಮಾಡಿ ಎಮರ್ಜೆನ್ಸಿನಲ್ಲಿ ಕಾಂಗ್ರೆಸ್ನ ಮುಳುಗಿಸಿ ಮೊರಾರ್ಜಿ ದೇಸಾಯಿ ಅವರು, ಚರಣ್ ಸಿಂಗ್ ಅವರು, ಅದಾದಮೇಲೆ ಚಂದ್ರಶೇಖರ್ ಅವರು, ಅದಾದಮೇಲೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಂಗ್ರೆಸ್ ಮತ್ತೆ ಜೀವ ಪಡ್ಕೊಂತ ಇರೋದು ಯಾರಿಂದ ಅಂತಂದರೆ ನಮ್ಮಂಥ ರೀಜನಲ್ ಪಾರ್ಟಿಗಳಿಂದ. ನಮ್ಮನ್ನು ಫಸ್ಟು ನಮ್ಮ ಜೊತೆ ಅಪ್ಕೊಳ್ಳುತ್ತೆ, ಸೋತ್ ಸುಣ್ಣಾದಾಗ ಗೆದ್ದ ತಕ್ಷಣ ನಮ್ಮ ತಲೆ ಮೇಲೆ ಕುತ್ಕೊಳ್ಳುತ್ತೆ. ಈ ಥರದ ರಾಜಕಾರಣನ ಕಾಂಗ್ರೆಸ್ ಇಡೀ ದೇಶದಲ್ಲಿ ಮಾಡ್ಕೊಂಬಂದು, ಒಂದೇ ನಿಮಿಷ, ಇಡೀ ದೇಶದಲ್ಲಿ ಮಾಡ್ಕೊಂಬಂದು ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ನಮಗೆ ನ್ಯಾಚುರಲ್ ಅಲಯನ್ಸ್ ಯಾಕೆ ಅಂತ ಹೇಳಿದ್ದು BJP ಅಂಡ್ JDS ಅಂದ್ರೆ ಕಾಂಗ್ರೆಸ್ ಇಬ್ಬರು ನಾವು ಕಾಂಗ್ರೆಸ್ ವಿರೋಧಿಗಳು. BJPನೂ ಕಾಂಗ್ರೆಸ್ಸಿನ ವಿರೋಧಿ, ನಾವು ವಿರೋಧಿ. ಇನ್ನು ಸೆಕ್ಯುಲರ್ ವಿಚಾರಕ್ಕೆ ಬಂದ್ರು, ಒಂದೇ ನಿಮಿಷ, ಸೆಕ್ಯುಲರ್ ವಿಚಾರ ಮಾತಾಡುವಾಗ ರಘು ಅವರು ಸೆಕ್ಯುಲರ್ ಪಾರ್ಟಿನೇ ಮುಳುಗಿಸಿರೋದು ಇವರು. JDS ಸೆಕ್ಯುಲರ್ ಅಲ್ಲ. 2004ರಲ್ಲಿ JDS ಸೆಕ್ಯುಲರ್, ಧರ್ಮಸಿಂಗ್ನ ಚೀಫ್ ಮಿನಿಸ್ಟರ್ ಮಾಡಿ ನಾವು DCM ಆದ್ವಿ, ಸಿದ್ದರಾಮಯ್ಯನವರು DCM. ಅವ್ರು 64, ನಾವು 59, 58 ಆಯ್ತಾ. RS ಡಿಫ್ರೆನ್ಸ್ ಇದ್ದೀವಿ. ನಾವು ಮುಖ್ಯಮಂತ್ರಿ ಮಾಡಿದ್ವಿ ಅವರಿಗೆ, ಧರ್ಮಸಿಂಗ್ ಅವರಿಗೆ. ಏನು ಮಾಡಿದ್ರು, ಕೇವಲ 10 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಅಂಡ್ ಟೀಮ್ 10 ಜನ ಕರ್ಕೊಂಡೋದ್ರು JDSನ ಹೊಡೆದಾಕಿ. ಅದಾದಮೇಲೆ ಮತ್ತೆ 2006ಗೆ ಬಂದ್ವಿ, ಕುಮಾರಸ್ವಾಮಿ ಅವರು BJP ಜೊತೆ ಅಲಯನ್ಸ್ ಮಾಡಿದಾಗ MP ಪ್ರಕಾಶ್ ಅಂಡ್ ಟೀಮ್ 17 ಜನ ಶಾಸಕರನ್ನ ಕರ್ಕೊಂಡೋದ್ರು. ನೀವು ಇನ್ನೇನು ಮಾಡಿದ್ರಿ, ಸೆಕ್ಯುಲರ್ ಪಾರ್ಟಿನೇ ಮುಳುಗಿಸ್ತಾ ಇರೋದು. ಎಲ್ಲ BJPಯಿಂದ 10 ಜನ ಕರ್ಕೊಂಬಂದು ಪಕ್ಷ ಕಟ್ಕೊಂಡಿದ್ದೀನಿ ಅಂತ ಹೇಳಿ ನೋಡೋಣ. ಕೋಮುವಾದಿ ಪಾರ್ಟಿನ ಡಿವೈಡ್ ಮಾಡಿ ಅನಿವಾರ್ಯತೆ ಸೃಷ್ಟಿ ಆಯ್ತು. ಯಾಕೆ ಇಲ್ಲ, ನಾವು ಆಸ್ ಎ ಎಕ್ಸಿಸ್ಟೆನ್ಸ್ ಪ್ರಾದೇಶಿಕ ಪಕ್ಷ ಉಳ್ಕೋಬೇಕು, ಪದೇ ಕಾಂಗ್ರೆಸ್ ನಮ್ಮನ್ನು ಮುಗಿಸ್ತಾ ಇದೆ ಅಂದಾಗ ಅನಿವಾರ್ಯವಾಗಿ ನಾವು BJP ಜೊತೆ ಹೋದ್ವಿ 2006ರಲ್ಲಿ. ಅದಾದಮೇಲೆ ಇವತ್ತಿನ ಪರಿಸ್ಥಿತಿ, ಮೊನ್ನೆ ಕೂಡ ಏನು ಮಾಡಿದ್ರು, ಮತ್ತೆ ಸೋತ್ ಸುಣ್ಣಾಗಿದ್ರು. ನಾವು ಜೊತೆಗೆ ಅಧಿಕಾರ ಶೇರ್ ಮಾಡ್ಕೊಂಡು, ನಮಗೆ ಮುಖ್ಯಮಂತ್ರಿ ಮಾಡಿದ್ರು ಈ ಸಲ, ನಾವು ಅಧಿಕಾರ ಶೇರ್ ಮಾಡ್ಕೊಂಡು ಜೊತೆಲಿ ಹೋಗೋಣ, ಕೋಮುವಾದಿ ಪಾರ್ಟಿನ ಆಚೆ ಇಡಬೇಕು ಅಂತ ಯೋಚನೆ ಮಾಡ್ಕೊಂಡಂಥ ದೇವೇಗೌಡರು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು. ರಾಹುಲ್ ಗಾಂಧಿ ಮಾತುಗೂ ಬೆಲೆ ಇಲ್ಲ ಇವರ ಹತ್ರ, ಸೋನಿಯಾ ಗಾಂಧಿ ಮಾತುಗೂ ಬೆಲೆ ಇಲ್ಲ. ಇಲ್ಲಿ ಕೂತ್ಕೊಂಡು ಶಾಂತಿವನದಲ್ಲಿ ಕೂತ್ಕೊಂಡು ಈ ಸರ್ಕಾರ ಬೀಳ್ಸೋದು ಹೆಂಗೆ ಅಂತ ಪ್ಲಾನ್ ಮಾಡಿದ್ರು. MP ಚುನಾವಣೆಗಳಲ್ಲಿ ಸ್ವತಃ ರಾಹುಲ್ ಗಾಂಧಿ ಆಪೋಸಿಷನ್ ಪಾರ್ಟಿಲಿ ಕೂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಸೀಟನ್ನು ಕರ್ನಾಟಕದಲ್ಲಿ ತರೋ ಪರಿಸ್ಥಿತಿಗೆ ತಂದಿಟ್ಟರು.
ಒಂದೇ ಒಂದು ಸೀಟು ಕಾಂಗ್ರೆಸ್, ಒಂದೇ ಒಂದು ಸೀಟು ಜೆಡಿಎಸ್ JDS. ಬಿಜೆಪಿ ಬಿ ಟೀಮ್ ಅಂತ ಹೇಳಿದ್ರು. ನೋಡಿ, ಒಂದ್ ನಿಮಿಷ ಹೇಳಿದ್ರು. ಈಗ ಬಿಜೆಪಿ ಜೊತೆ ಹೋಗ್ತಾ ಇದ್ದಕ್ಕೆ ಸೆಕ್ಯುಲರ್ ಜಾತ್ಯತೀತವಾದ ಒಂದೇ ನಿಮಿಷ ನೋಡಿ ಅರವಿಂದ್ ಅವರೇ, ಅದಕ್ಕೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು 2018ರಲ್ಲಿ ಮುಖ್ಯಮಂತ್ರಿ ಆದಾಗ ಒಂದೇ ಮಾತನ್ನ ಹೇಳಿದ್ದು, ಅದು ಮುಖ್ಯಮಂತ್ರಿ ಆದಾಗಲ್ಲ, ಎಲ್ಲಾ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಎಲ್ಲಾ ಅಧಿಕಾರ ಹಿಡಿದಾಗೂ ಹೇಳಿರ್ತಕ್ಕಂಥ ಒಂದೇ ಮಾತೇನು ಅಂತಂದ್ರೆ ಬಿಜೆಪಿ ಕೋಮುವಾದಿ ಬಿಜೆಪಿನ ದೂರ ಹಿಡಿದಕ್ಕೋಸ್ಕರ ಸೆಕ್ಯುಲರ್ ಪಕ್ಷ ಜೊತೆ ಬರ್ತಿದೀವಿ ಅಂತ ಹೇಳಿ. ಸೊ ಅವತ್ತು ಸೆಕ್ಯುಲರ್ ಪಕ್ಷಕ್ಕೆ ಆತ್ಮೀಯತೆ ಬೇಕಾಗಿತ್ತು, ಅವತ್ತು ಸೆಕ್ಯುಲರ್ ಪಕ್ಷ ಜೊತೆ ಅಧಿಕಾರ ಮಾಡಬೇಕಾಗಿತ್ತು. ಇವಾಗ ಸೆಕ್ಯುಲರ್ ಬಿಟ್ಬಿಟ್ಟು ನಾವು ಕೋಮುವಾದಿಗಳು ಹೋಗಿದ್ದೀವಿ ಅಂತಂದ್ರೆ ನೀವು ಹೆಂಗೆ ಇದನ್ನ ಅರಗಿಸ್ಕೋತೀರಾ ಅಂತ. ಯಾಕೆ ಗೊತ್ತಾ, ಎರಡು ಲಾಸ್ಟ್ ಕ್ವಶನ್ ಕೇಳಿದ್ದು ಇದಕ್ಕೇನೆ. ನೋಡಿ, 70 ಇಯರ್ಸಿಂದ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿದ್ದೀವಿ, ನಾವು ಒಂದು ಪರಿವಾರದ ಬಗ್ಗೆ ಏನು ಓದಿದ್ದೀವಿ, ಸೆಕ್ಯುಲರ್ ಅನ್ನೋ ಡೆಫಿನೇಷನ್ ಬಗ್ಗೆ ಏನು ಓದಿದ್ದೀವಿ, ಇದೆಲ್ಲದನ್ನು ಒಂದು ಮೀರಿ ಆಚೆ ಬರೋದಕ್ಕೆ ದೇಶಕ್ಕೂ ಒಂದಿಷ್ಟು ಟೈಮ್ ಆಗಿದೆ. ಹಾಗೆ ಪೊಲಿಟಿಕಲ್ ಪಕ್ಷಗಳು ಅರ್ಥ ಆಗ್ತಾ ಇದೆ. ಇವಾಗ ರಘು ಅವ್ರು ಹೇಳಿದ್ದು ಸೆಕ್ಯುಲರ್ ಅನ್ನೋ ಡೆಫಿನೇಷನ್ ನೀವು ಹೇಳಿದ್ದು, ಅದು ಯಾವುದೇ ಅದು ಕೆಳಪಂಥದ ಸಮಾಜದ ಕೆಳಗಿನಷ್ಟು ಇರೋ ಜನರಿಗೆ ಕೆಲಸ ಮಾಡುವಂಥದ್ದಲ್ಲ. ಅದಲ್ಲ ಸೆಕ್ಯುಲರ್ ಅನ್ನೋ ಡೆಫಿನೇಷನ್. ಸೆಕ್ಯುಲರ್ ಅನ್ನೋ ಡೆಫಿನೇಷನ್ ಯುರೋಪಿನಿಂದ ಬಂದಿರೋವಂಥದ್ದು. ಏನು ಅಂದರೆ ಸೆಪರೇಷನ್ ಆಫ್ ಚರ್ಚ್ ಅಂಡ್ ಸ್ಟೇಟ್. ನಮ್ಮ ಭಾರತೀಯ ಭೂಮಿನಲ್ಲಿ ಯಾವತ್ತೂ ಇದ್ದಿದ್ದು ಧರ್ಮ ಮತ್ತೆ ಕ್ಷತ್ರ. ಹೊಸ ಭಾರತ, ಇದು ನವ ಭಾರತ. ಈ ನವ ನಿಮಗೆ ನಮ್ಮ ಸಿದ್ಧಾಂತದ ಬಗ್ಗೆ ಅಷ್ಟು ಹೆದರಿಕೆ ಇರೋ ನೀವು ಕೋಮುವಾದ ಅನ್ನೋ ಪದನ ದಯವಿಟ್ಟು ಬಳಸಲೇಬೇಡಿ. ನೀವು ಯಾಕೆ ಗೊತ್ತಾ, ಈ ಕೋಮುವಾದ ಅನ್ನೋದನ್ನ ದೇಶದ ಜನರೇ ಒಪ್ಪಿಲ್ಲ. ಒಪ್ಪಿದ್ರೆ ಅಷ್ಟು ಕ್ಷೇತ್ರಗಳಲ್ಲಿ ಅಷ್ಟು ರಾಜ್ಯಗಳಲ್ಲಿ ಬರ್ತಾರೆ. ಖಂಡಿತವಾಗ್ಲೂ ಆತರ ಇದ್ದಿದ್ರೆ ಅವರು ಇಡೀ ದೇಶದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಯಾಕೆ ಅವರು ಅಧಿಕಾರ ಕಳ್ಕೊಳ್ತಿದ್ರು? ಆತರ ನಿಜವಾಗ್ಲೂ ಹೊಂದಿದ್ರು. ಉತ್ತರ ಭಾರತದಲ್ಲಿ ಯಾಕೆ ಅಧಿಕಾರ ಪಡ್ಕೊತಾ ಇದ್ರು? ಉತ್ತರ ಭಾರತದಲ್ಲೂ ಕೂಡ ಆಗತ್ತೆ, ಬದಲಾವಣೆ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಇವರು ಅಧಿಕಾರದಲ್ಲಿ ಉತ್ತರಾಖಂಡದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಈ 24ರ ಚುನಾವಣೆಯಲ್ಲಿ ಪ್ರತಿ ದೇಶ ಗೊತ್ತಾಗುತ್ತೆ. ರಘು ವೆಯ್ಟ್ ನೀವು ಹೆಂಗೆ ಗೊತ್ತಾ, ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ದಕ್ಷಿಣ ಭಾರತದ ಏಕೈಕ ರಾಜ್ಯದಲ್ಲಿ ಅಷ್ಟಕ್ಕೆ ಅವ್ರನ್ನ ಸೀಮಿತ ಮಾಡಿದೀವಿ ಅಂತ ಹೇಳ್ತೀರಾ? ಸೋತಾಗ ದಕ್ಷಿಣ ಭಾರತದಿಂದನೇ ಕಾಂಗ್ರೆಸ್ ಬಿಜೆಪಿ ಅಲ್ಲ, ನೀವು ಏನು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅವರಿಂದ ಉತ್ತರ ನಾನಲ್ಲ ವಕ್ತಾರ, ರಘು ವಕ್ತಾರ ನಾನಲ್ಲ. ಒಂದ್ ನಿಮಿಷ ಇರಿ, ಹೇಳಿ ಮೇಡಮ್. ಎಸ್, ಸಿದ್ಧಾಂತದ ವಿಷಯ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಈ ಥರ ಆಗತ್ತೆ. ಯಾಕೆಂದರೆ ಯಾವತ್ತೂ ಕಾಂಗ್ರೆಸ್ ಒಂದು ಡಿಫಾಲ್ಟ್ ಪಕ್ಷ ಆಗಿದ್ದು, ಅವ್ರದ್ದೇ ಆದಂತಹ ಸಿದ್ಧಾಂತ ಇರಲಿಲ್ಲ, ಇಲ್ಲಿ ಅಲ್ಲಿ ಹೋಗುವಂಥದ್ದು ಇದ್ದಿದ್ದು. ಇವತ್ತು ಅಲ್ಟ್ರಾ ಲೆಫ್ಟ್ ಹೋಗಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅವರಿಗೆ ಯಾವುದೇ ಆದಂಥ ಈ ಭೂಮಿಯಿಂದ ಬಂದಿರುವಂಥ ಯಾವುದೇ ಧರ್ಮನ ಅರಿವಿಗೆ ಮಾಡೋದಕ್ಕೆ ತುಂಬ ಕಷ್ಟನೇ ಆಗಿರುವಂಥದ್ದು. ನಾವು ಇವಾಗ ಕರ್ನಾಟಕದ ವಿಷಯ ಬಂದಾಗ ದೇವೇಗೌಡರು ಹೋಗಿದ್ರು ರಾಮ ಮಂದಿರ ನಿರ್ಮಾಣಕ್ಕೆ. ಎರಡು ಪಕ್ಷ ಹೋಗಿರಲಿಲ್ಲ. ಯಾರು ಫ್ಲಾಟ್ ನೋ ಅಂತ ಹೇಳಿದ್ದು ಅದು ಕಾಮ್ಯುನಿಸ್ಟ್ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಪಕ್ಷ. ಸೊ ದಯವಿಟ್ಟು ಈ ಸೆಕ್ಯುಲರ್ ಅಂದು ಟ್ರೋಲ್ ಆಗತ್ತೆ. ನಾನು ಮಾತಾಡಕ್ ಬಿಡಿ. ಇವಾಗ ಮಂಡ್ಯದಲ್ಲಿ ಕೆರೆಗೋಡಿನಲ್ಲಿ ಆದಾಗ ಉರಿಗೌಡ ನೀವು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ತಾರ, ಅವ್ರ ವ್ಯೂಸ್ ಹೇಳಕ್ಕೆ ಬಿಡಲ್ವಲ್ಲ ನೀವು. ಅಂದ್ರೆ ಅರ್ಥ ಜನ ಏನ್ ಮಾಡ್ಕೋತಾರೆ, ಅರ್ಥ ಮಾಡ್ಕೋತಾರೆ ಗೊತ್ತಾ? ಈ ಕಾಂಗ್ರೆಸ್ನವರು ಕೌಂಟರ್ ಮಾಡಕ್ ಬಿಡಲ್ಲ. ಯಾಕೆಂದ್ರೆ ನಿಮ್ಮ ಹತ್ರ ವಿಷಯ ಇಲ್ಲ. ಅಲ್ಲ, ಅದ್ ನಿಜಾನೇನೆ. ಅದು ಹಿಸ್ಟಾರಿಕ್ಲಿ ಪ್ರೂವನ್. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತದ ಒಂದು ಇದಿಲ್ಲ ಅನ್ನೋದು. ಬಟ್ ಮಂಡ್ಯ ಕೆರೆಗೋಡಿನಲ್ಲಿ ಏನಾಯ್ತು ಅನ್ನೋದ್ರೆ, ಅವಾಗ ಸ್ವತಃ ಕುಮಾರಣ್ಣ ಅವರೇ ಕೇಸರಿ ಮತ್ತೆ ಭಗವದ್ ಶಾಲ್ ಹಾಕೊಂಡಿದ್ರು. ಅದರ ಒಂದು ಹಿಸ್ಟಾರಿಕಲ್ ಕಲ್ಚರಲ್ ರಿವೈವಲ್ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ, ಅದು ಕಾಂಗ್ರೆಸ್ ಪಕ್ಷದಕ್ಕೆ ಅರ್ಥ ಆಗೋದಿಲ್ಲ. ಅದು ಸೆಕ್ಯುಲರ್ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಇವತ್ತು ವಿಷಯಕ್ಕೆ ಬರಬೇಕು ಅಂದರೆ, ನಮ್ಮ ಮೈತ್ರಿ ಪಕ್ಷದ ವಕ್ತಾರರು ಏನು ಹೇಳಿದ್ರು, ಈ ಒಂದು ಬಿಗ್ ಬ್ರದರ್ ಆಟಿಟ್ಯೂಡ್ ಇದೆಯಲ್ಲ, ಅದು ಬಹಳ ಕಠಿಣವಾದಂತು. ಯಾಕೆ ಅಂದರೆ, ನೀವು ಇರೋವಂಥದ್ದು ನಿಮಗೆ 50 ಸೀಟು, ಇನ್ನು 40 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಉತ್ತರ ಭಾರತದ ಬಗ್ಗೆ ಹೇಳಿದ್ರು, ದಕ್ಷಿಣ ಭಾರತ ಉತ್ತರ ಭಾರತದ ಬಗ್ಗೆ. ದಕ್ಷಿಣ ಭಾರತದಲ್ಲಿ ಕೆಲಸ ಮಾಡ್ತಿರುವಂತಹ ಬಿಜೆಪಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಂದ್ರೆ, ಅದ್ರ 10% ಉತ್ತರ ಭಾರತದಲ್ಲಿ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಿಮ್ಗೆ ಇರಬೇಕಾದಂತಹ ನಿಮ್ಮ ಮೈತ್ರಿ ಪಕ್ಷಗಳು, ನಿಮ್ಮ ಒಂದು ಬೇರೆ ಪಕ್ಷಗಳ ಬಗ್ಗೆ ಇರಬೇಕಾದಂತಹ ನಾನು ಮುಗಿಸ್ಬಿಡ್ತೀನಿ. ನಾವು JDS ನಮ್ಮ ಮೈತ್ರಿ ಪಕ್ಷ ಆಗಿರೋದ್ರಿಂದ ಹೌದು ಒಂದಿಷ್ಟು ಡಿಫರೆನ್ಸಸ್ ಆಫ್ ಒಪಿನಿಯನ್ ಇರಬೇಕು, ಇರುತ್ತೆ. ನೋಡಿ ಮೇಡಮ್, ಒಂದ್ ವಿಚಾರ ಹೇಳ್ಬಿಡ್ತೀನಿ. ಒಂದ್ ಬ್ರೇಕ್ ತಗೋಬೇಕು ನಾನು. ಒಂದ್ ನಿಮಿಷ. ಒಂದ್ ತತ್ವ ಸಿದ್ಧಾಂತಗಳ ಬಗ್ಗೆನೇ ಮಾತನಾಡೋದೇ ಆದ್ರೆ, ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂತ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳಿಲ್ವಾ?
ಅವಾಗ ಜನ ಒಪ್ಕೊಂಡಿದ್ದು ಸರಿನಾ? ಅದೇ ರೀತಿ ಬಿಜೆಪಿಯವರು ಜಮ್ಮು ಕಾಶ್ಮೀರಲ್ಲಿ ಮೈತ್ರಿ ಮಾಡ್ಕೊಳ್ಳಿಲ್ವಾ ಮೆಹಬೂಬಾ ಮುಫ್ತಿ ಜೊತೆನಲ್ಲಿ? ಅದನ್ನ ಜನ ಒಪ್ಕೋತಾರಲ್ವಾ? ಅಂತಿಮವಾಗಿ ಉತ್ತರ ಕೊಡಬೇಕಾದವ್ರು ಜನ ಅಲ್ವಾ? ಕೊಡ್ತಾರೆ. ಚರ್ಚೆ ಮುಂದುವರಿಸ.